ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಟಿವಿ ಬಳ್ಳಾರಿ. ನಾನು ನಿಮ್ಮ ಪವಿತ್ರ. ಅಖಿಲ ಕರ್ನಾಟಕ ಯುವ ಅಪ್ಪು ಸೇವಾ ಸಮಿತಿ ಕಡೆಯಿಂದ ನಾನು ಇಲ್ಲಿ ತುಂಬ ಅದ್ಧೂರಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರದ್ದು ಹುಟ್ಟುಹಬ್ಬ ದಿನದಿಂದ ಅದ್ಧೂರಿಯಾಗಿ ಇಲ್ಲಿ ನಡೀತಾ ಇದೆ ಸಂಭ್ರಮ. ನಮ್ಮ ಜೊತೆ ಜೂನಿಯರ್ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಕೂಡ ಇದ್ದಾರೆ. ಮಾತಾಡೋಣ, ಅವ್ರ ಹತ್ರ ಏನೆಲ್ಲ ಇದೆ ಅಂತ ಕೇಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ನೋಡೋಕ್ಕೆ ಮಾತ್ರ ಜೂನಿಯರ್ ಡಾಕ್ಟರ್ ರಾಜ್ಕುಮಾರ್ ಸರ್ ಥರನೇ ಇದ್ದೀರಾ ನೀವು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಹೇಗೆಲ್ಲ ಸಾಧ್ಯ ಆಯ್ತಿದೆಯಲ್ಲ ನಿಮ್ಮ ಕಡೆಯಿಂದ? ಇದು ಹೇಗೆ ಸಾಧ್ಯ ಅನ್ನೋದು ನನಗೂ ಗೊತ್ತಿಲ್ಲ. ಯಾವುದೋ ಶಕ್ತಿ, ಯಾವುದೋ ಅಗೋಚರವಾದ ಶಕ್ತಿ ನನ್ನನ್ನು ರಾಜ್ಕುಮಾರ್ನಾಗಿ ಮಾಡಿಬಿಟ್ಟಿದೆ. ಅದಕ್ಕೆಲ್ಲ ಕಾರಣಕರ್ತರು ಅಭಿಮಾನಿಗಳು. ಈ ಅಭಿಮಾನಿಗಳು ಎಲ್ಲಿವರೆಗೂ ನನ್ನನ್ನು ರಾಜ್ಕುಮಾರ ಅಂತ ಕರೀತಾರೋ ಅಲ್ಲಿವರೆಗೂ ನಾನು ರಾಜ್ಕುಮಾರ. ಅದು ಹೇಗೆ ಪರಿವರ್ತನೆ ಆದೆ ಅದು ಇನ್ನೂ ನನಗೂ ಒಂದು ರೀತಿಯ ಪ್ರಶ್ನೆಯಾಗೇ ಉಳಿದಿದೆ. ನಿಮ್ಮ ಈ ಒಂದು VTV ಚಾನಲ್ಗೆ ನಾನು ಏನು ಹೇಳೋಕ್ಕೆ ಇಚ್ಛೆಪಡ್ತೀನಿ ಅಂದರೆ, ಇವತ್ತು ನಾನು ಬೆಂಗಳೂರಿಂದ ಬಳ್ಳಾರಿಗೆ ಬಂದಿದ್ದೀನಿ ಅಂದರೆ ಅದಕ್ಕೆ ಕಾರಣಕರ್ತರು ಈ ಅಪ್ಪು ಯುವ ಸೇವಾ ಸಮಿತಿ ಬಳ್ಳಾರಿಯವರು. ಅವರೇ ನಮಗೆ ಕಾರಣಕರ್ತರು. ಅವರಿಂದ, ಅವರ ಒಂದು ಪ್ರೇರೇಪಣೆಯಿಂದ, ಅವರ ಒಂದು ಆಹ್ವಾನದಿಂದ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ನನಗೆ ಸಾಕಷ್ಟು ಪ್ರೋಗ್ರಾಮ್ಗಳು ಇದ್ದರೂ ಕೂಡ ಇವತ್ತು ಈ ನೋಡಿ, ಇದು ದೇವರ ಗುಡಿಯಾಗಿ ಕಾಣ್ತಾ ಇದೆ. ನಿಮ್ಮ ಕ್ಯಾಮ್ರಾದಲ್ಲಿ ಸೆರೆ ಆಗ್ತಾ ಇದೆ. ಇಲ್ಲಿ ಅಪ್ಪು ಅವರು ನಗ್ನಗ್ತಾ ನನ್ನನ್ನು ನೋಡ್ತಾ ಇದ್ದಾರೆ, ಏನು ಅಪ್ಪಾಜಿಯವರು ಇಲ್ಲೇ ಬಂದುಬಿಟ್ಟಿದ್ದಾರೇನೋ ಅಂತ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ 98ನೇ ಜಯಂತ್ಯೋತ್ಸವ ಹುಟ್ಟುಹಬ್ಬನ ಆಚರಣೆ ಮಾಡೋದಕ್ಕೋಸ್ಕರ ನನ್ನನ್ನು ಆ ಒಂದು ರೀತಿಯಾಗಿ ಪ್ರತಿಬಿಂಬಿಸುವಂಥ ಕಲಾವಿದ ಅಂತ ನನಗೆ ಇಲ್ಲಿ ಕರೆಸ್ಕೊಂಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ನಿಮಗೆ ನನ್ನನ್ನು ಕಂಡು ರಾಜ್ಕುಮಾರ ಅನಿಸುತ್ತೋ ನನಗೆ ಗೊತ್ತಿಲ್ಲ, ನಾನೇನು ಹೇಳ್ಕೊಳ್ಳಲ್ಲ. ಆದರೆ ನಿಮ್ಮ ಪ್ರೀತಿ, ಅಭಿಮಾನ, ಆಶೀರ್ವಾದದಿಂದ ನಾನು ಈ ಕಲಾವಿದನಾಗಿ ಬೆಳೀತಾ ಇದ್ದೀನಿ. ನಿಮ್ಮ ಒಂದು ಚಾನಲ್ಗೆ, ನಿಮ್ಮ ವಾಹಿನಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮಂಥ ಕಲಾವಿದರು ಹಲವಾರು ಜನ ಕರ್ನಾಟಕದಲ್ಲಿದ್ದಾರೆ. ಶಂಕರ್ನಾಗಿದ್ದಾರೆ, ಅಂಬರೀಷ್ ಇದ್ದಾರೆ, ವಿಷ್ಣುವರ್ಧನ್ ಇದ್ದಾರೆ, ಪುನೀತ್ ರಾಜ್ಕುಮಾರ್ ಇದ್ದಾರೆ, ರವಿಚಂದ್ರನ್ ಇದ್ದಾರೆ, ಪ್ರಭಾಕರ್ ಇದ್ದಾರೆ. ಎಲ್ಲ ಮರೆಯಲಾಗದಂಥ ಕಲಾವಿದರುಗಳಿದ್ದಾರೆ. ಅವರೆಲ್ಲರಿಗೂ ನಿಮ್ಮ ಒಂದು ವಾಹಿನಿ ಮೂಲಕ ಅವಕಾಶಗಳು ಸಿಗಲಿ, ಜನಗಳು ನೋಡುವ ಒಂದು ಪುಣ್ಯ, ಅವ್ರ ಜೊತೆ ಮನರಂಜನೆಯನ್ನು ಸ್ಪಂದಿಸುವ ಆ ಒಂದು ಏನಂತಾರೆ ಆನಂದಿಸುವ ಕ್ಷಣಗಳನ್ನು ನೀವು ಒದಗಿಸ್ಕೊಡಿ ಅಂತ ನಾನು ಕೇಳೋಕ್ಕೆ ಇಚ್ಛೆಪಡ್ತೀನಿ. ಕಲಾವಿದರು ಯಾಕೆಂದರೆ ಅದನ್ನೇ ಜೀವನ ಅಂತ ತಿಳ್ಕೊಂಡಿರ್ತಾರೆ, ಅದನ್ನೇ ಜೀವನ ಮಾಡ್ಕೊಂಡಿರ್ತಾರೆ. ನಾಟಕ ರಂಗದಲ್ಲಿ, ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಇರ್ತಾರೆ. ಹಾಗಾಗಿ ಎಲ್ಲ ಕಲಾವಿದರಿಗೂ ಕೆಲಸ ಸಿಗಲಿ, ಅವಕಾಶಗಳು ಸಿಗಲಿ. ಹಾಗೆ ನಿಮ್ಮ ಚಾನಲ್ಗೂ ಒಳ್ಳೆಯದಾಗಲಿ. ನಿಮ್ಮ ಚಾನಲ್ ಇನ್ನಷ್ಟು ಮಾತಾಡಷ್ಟು ರಾಷ್ಟ್ರ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇವತ್ತು ರಾಜ್ಕುಮಾರ್ ಅವರು ಹುಟ್ಟುಹಬ್ಬದ ದಿನ ನಿಮಗೊಂದು ಹಾರೈಕೆ ನಾನು ಹೇಳಬಲ್ಲೆ ಅಷ್ಟೇ. ಸರ್, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಅಪ್ಪಟ ಅಭಿಮಾನಿಗಳು ನಾವು ತುಂಬಾ ಇದ್ದೀವಿ. ಅವ್ರಿಗೋಸ್ಕರ ಚಿಕ್ಕದಾಗ ಒಂದು ಸಾಹಿತ್ಯ ಆಡಬೇಕಂದ್ರೆ ಯಾವ್ದು ಆಡೋಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಯಾವ ಹಾಡು ಆಡಬೇಕು ನಾನು ಅಂತ ನಮಗೆ ಗೊಂದಲ. ಯಾಕೆಂದರೆ ರಾಜ್ಕುಮಾರ್ ಅವರ ಹಾಡುಗಳು ಮೊದಲನೇ ಚಿತ್ರದಿಂದ ಕೊನೆ ಚಿತ್ರಗಳು. ಅಪ್ಪು ಸರ್ದೇ ತಗೊಳ್ಳೋಣ ಸರ್. ಅಪ್ಪು ಸರ್ದೇ ತಗೊಳ್ಳಿ ಸರ್. ಅಪ್ಪು ಅವ್ರದ್ದು ಭಾಳ ಒಳ್ಳೊಳ್ಳೆ ಗೀತೆಗಳು ಬಂದಿವೆ. ಒಂದೆರಡು ಲೈನ್ ಆಡಿ ಸರ್ ಸಾಕು. ಖಂಡಿತವಾಗಲು. ಯಾಕೆಂದರೆ ಎಲ್ಲದಕ್ಕೂ ಭಗವಂತನೇ ಕಾರಣ. ಹಾಗಾಗಿ ಅದನ್ನೇ ಅಪ್ಪು ಸಿನಿಮಾ ಹಾಡೇನೆ ಈ ಹಾಡು ಅವ್ರಿಗೂ ತಲುಪಲಿ, ನಿಮಗೂ ಜನತೆಗೂ ತಲುಪಲಿ ಅಂತ ಹೇಳ್ತಾ, ಆ ದೇವರ ಹಾಡಿದು ನಮ್ಮಂತೆ ಎಂದು ಇರದು, ನಗುವಿರಲಿ ಅಳುವಿರಲಿ ಅವನಂತೆಯೇ ನಡೆಯುವುದು. ಆ ದೇವರ ಹಾಡಿದು ನಮ್ಮಂತೆ ಎಂದು ಇರದು, ನಗುವಿರಲಿ ಅಳುವಿರಲಿ ಅವನಂತೆಯೇ ನಡೆಯುವುದು, ಅವನಂತೆಯೇ ನಡೆಯುವುದು. ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಜೂನಿಯರ್ ಡಾಕ್ಟರ್ ರಾಜ್ಕುಮಾರ್ ಸರ್ ಹೇಗಿದ್ರು ಹಾಗೇ ಇದ್ದಾರೆ. ಅವ್ರಿಗೆ ಇನ್ನಷ್ಟು ಆಯುಷು ಆರೋಗ್ಯ ಕೊಡಲಿ ಅಂತೇಳಿ ನಾನು ದೇವ್ರ ಹತ್ರ ಕೇಳ್ಕೊತಿದ್ದೀನಿ. ಧನ್ಯವಾದಗಳು. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವಿರೆಲ್ಲ ಹಾಯಾಗಿ, ಬಾಳುವಿರೆಲ್ಲ ಹಾಯಾಗಿ, ನಾನಿರುವುದೇ ನಿಮಗಾಗಿ. ಅಭಿಮಾನಿ ದೇವರುಗಳೇ,
ನನ್ನ ಪ್ರೀತಿಯ ಗೆಳೆಯರಾಗಿರುವಂಥ ಬಳ್ಳಾರಿಯ ಅಪ್ಪು ಸೇವಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ನನ್ನ ಪ್ರೀತಿಯ ಎಸ್ ಮಂಜುನಾಥ್ ಅವರಿಗೆ ನನ್ನ ಪ್ರೀತಿಯ ವಂದನೆಗಳು. ಇವತ್ತಿನ ದಿವಸ ಬೆಂಗಳೂರಿಂದ ಬಳ್ಳಾರಿವರೆಗೂ ಜೂನಿಯರ್ ರಾಜ್ಕುಮಾರ್ ನೀವು ಬರಬೇಕು ಈ ಕಾರ್ಯಕ್ರಮಕ್ಕೆ. ಡಾಕ್ಟರ್ ರಾಜ್ಕುಮಾರ್ ಅವರ 98ನೇ ಜಯಂತ್ಯೋತ್ಸವಕ್ಕೆ ನೀವು ಇಲ್ಲಿರಬೇಕು ಅಂತೇಳಿ ಆಹ್ವಾನಿಸಿದಾಗ ಅದು ಅಖಿಲ ಕರ್ನಾಟಕ ಅಪ್ಪು ಯುವ ಸೇವಾ ಸಮಿತಿಯವ್ರನ್ನ ನೋಡಿದಾಗ ನನಗೆ ಬಹಳ ಸಂತೋಷವಾಯಿತು. ಯಾವುದೋ ಜನ್ಮದ ಪುಣ್ಯ ಇದನ್ನು ನೋಡಿದಾಗ ನನಗೆ ಯಾವುದೋ ಒಂದು ಈಶ್ವರನ ದೇವಸ್ಥಾನನೋ ಅಥವಾ ತಿರುಪತಿ ವೆಂಕಟೇಶ್ವರನ ದೇವಸ್ಥಾನನೋ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇಲ್ಲಿ ನಾನು ಇರೋದು ಇವತ್ತು ನಾನು ನಿಜವಾಗ್ಲೂ ಯಾವುದೋ ಜನ್ಮದ ಪುಣ್ಯ, ಯಾವುದೋ ಜನ್ಮದ ಫಲ, ನಿಮ್ಮೆಲ್ಲರ ಪ್ರೀತಿ, ಈ ಮಂಜುನಾಥ್ ಅವರು ಮತ್ತು ಶೇಖರ್ ಅವರು ಅವರ ಒಂದು ಪ್ರೀತಿ ಅಭಿಮಾನ ಪಡೆದಿರೋದಕ್ಕೆ ನಾನೇ ಧನ್ಯ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಹಾಗೆ ಇವರು ಇಡೀ ಕರ್ನಾಟಕದ ಜನತೆಗೆ ಮನೆ ಮಾತಾಗಿ ಮನೆಯ ದೇವರ ಗುಡಿಯಲ್ಲಿ ಕುಳಿತಿರುವ ಈ ಪರಮಾತ್ಮ ಕೇವಲ 46 ವರ್ಷಕ್ಕೆ ಎಲ್ಲರ ಪ್ರೀತಿಯನ್ನು ತೊರೆದು ಹೋಗುವಂಥ ದ್ರೋಹ ಅನ್ಯಾಯ ಈ ರಾಜ್ಯಕ್ಕೆ ಜನಕ್ಕೆ ಏನು ಮಾಡಿದ್ದ ಅಂತ ನಾನು ಪ್ರಶ್ನೆ ಕೇಳ್ತೀನಿ ದೇವರಲ್ಲಿ. ದೇವರೇ ನೀನು ಕರ್ಕೊಬಾರ್ದಾಗಿತ್ತು, ಇನ್ನೂ ಇರಬೇಕಾಗಿತ್ತು. ಎಷ್ಟೋ ಲಕ್ಷ ಜನಕ್ಕೆ ಪರಮಾತ್ಮನಾಗಿ ದೇವರ ಹಾಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುವಂಥ ಈ ಪರಮಾತ್ಮ ಇರಬೇಕಾಗಿತ್ತು ಅಂತ ನಾನು ಕೇಳ್ಕೊತೀನಿ. ನಾನು ವೇದಿಕೆ ಮೂಲಕ ಜೂನಿಯರ್ ರಾಜ್ಕುಮಾರ್ ಆದರೂ ಅಪ್ಪಾಜಿಯವರ ಧ್ವನಿಯಲ್ಲಿ ಅಪ್ಪಾಜಿಯವರ ಮುಂದೆ ಪುನೀತ್ ರಾಜ್ಕುಮಾರ್ ಏನಾದರೂ ಹೋಗಿದ್ದಿದ್ರೆ ಅವರಿಗೆ ಆಕ್ರಂದನ, ಆ ನೋವು, ಆ ಸಂಕಟ ಅದನ್ನೆಲ್ಲ ವೇದಿಕೆ ಮೂಲಕ ಪ್ರತಿಬಿಂಬಿಸಿ ಜನರನ್ನು ನಾನು ಕೇಳ್ತಾ ಇದ್ದೀನಿ. ಎಲ್ಲಿ ನನ್ನ ಮಗ ಅಪ್ಪು ಎಲ್ಲಿ ಕಳಿಸಿದ್ರಿ, ಏನು ಮಾಡಿದ್ದ ಅವನು ಅಂತ ನಾನು ಕೇಳ್ತೀನಿ. ಹಾಗಾಗಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ 98ನೇ ಜಯಂತ್ಯೋತ್ಸವದಿಂದ ಬಳ್ಳಾರಿಗೆ ಬಂದಿದ್ದೀನಿ. ನಿಮ್ಮೆಲ್ಲರ ಪ್ರೀತಿಯ ಪಾತ್ರರಾಗಿ ಇವತ್ತು ನಿಮ್ಮನ್ನೆಲ್ಲ ಮನರಂಜಿಸಬೇಕು ಅಂತೇಳಿ ನಾನು ಆಸೆ ಪಡ್ತಾ ಇದ್ದೀನಿ. ಅಭಿಮಾನಿ ದೇವರುಗಳೇ, ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಕಲಾವಿದರನ್ನ ಉಳಿಸಿ ಬೆಳೆಸಿ ಹಾಗೆ ನಮ್ಮ ಬಳ್ಳಾರಿಯ ಅಪ್ಪು ಸೇವಾ ಯುವ ಸಮಿತಿಯನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಸಿ ಕರ್ನಾಟಕದಾದ್ಯಂತ ಲಕ್ಷಾಂತರ ಜನಕ್ಕೆ ಸೇವೆ ಮಾಡುವಂಥ ಆ ಯೋಗ್ಯತೆ, ಅರ್ಹತೆ, ಆರೋಗ್ಯ, ಸೇವೆ ಮಾಡುವಂಥ ಎಲ್ಲ ಗುಣಗಳನ್ನು ತಮಗೆ ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಧನ್ಯವಾದಗಳು ಮಂಜು ಸರ್. ನಮಸ್ಕಾರ. ಜನತೆಗೆ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಜೊತೆಗೆ ರಾಜವಂಶದ ಕುಡಿಯಾದ ಯುವ ರಾಜ್ಕುಮಾರ್ ಅವರ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಬಳ್ಳಾರಿಯ ಅಪ್ಪು ಸೇವಾ ಸಮಿತಿ ಕಳೆದ 7 ವರ್ಷಗಳಿಂದ ನಾನಾ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ. ರಕ್ತದಾನ ಆಗಿರ್ಬೋದು, ಹಸುಗಳಿಗೆ ಅನ್ನದಾನ ಮಾಡೋ ಆಗಿರ್ಬೋದು, ಆಹಾರ ದಾನ ಮಾಡಿರೋದಾಗಿರ್ಬೋದು, ಹೀಗೆ ಹಲವಾರು ಕಾರ್ಯಕ್ರಮ ವರ್ಷ ಪೂರ್ತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇವತ್ತು ನಾವು 7ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಈ 7ನೇ ವಾರ್ಷಿಕದ ವಿಶೇಷ ಏನು ಅಂತಂದರೆ, ನಾವು ಏನು ಡಾಕ್ಟರ್ ರಾಜ್ಕುಮಾರ್ ಅಂದರೆ ಪ್ರಾಣ ಬಿಡ್ತಿದ್ವಿ, ಅಂಥ ಪ್ರಾಣ ನಮ್ಮ
ಇದು ಜೂನಿಯರ್ ರಾಜ್ಕುಮಾರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಾವು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಇವರು ದರ್ಶನ ಮಾಡ್ಕೊಂತಿದ್ದೀವಿ. ನಮ್ಮ ಸ್ಥಾಪಕ ಅಧ್ಯಕ್ಷರಾದಂಥ ಮಂಜುನಾಥ್ ಅವರ ಒಂದು ಆಶಯ ಏನಿತ್ತು, ಈ ಅಪ್ಪು ಸಾರ್ ಏನು ಕಚೇರಿ ನಾವು ಮಾಡಿದ್ವಿ, ಇಲ್ಲಿ ಇವರ ಪಾದ ಸ್ಪರ್ಶ ಆಗಬೇಕು ಅಂತೇಳಿ ನಾವು ಬಹಳ ಯೋಚನೆ ಮಾಡಿ ಇವ್ರನ್ನ ಸಂಪರ್ಕಕ್ಕೆ ಇಟ್ಕೊಂಡು ಇವತ್ತು ರಾಜ್ಕುಮಾರ್ ಹುಟ್ಟಿದಬ್ಬ ಆಗಿರೋದ್ರಿಂದ ಬೆಂಗಳೂರಲ್ಲಿ ಮತ್ತು ರಾಜ್ಯದಾದ್ಯಂತ ಭಾಳ ಕಾರ್ಯಕ್ರಮ ಇರ್ತಾವ. ಅವ್ರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡು. ಆದರೆ ನಮ್ಮ ಕಳಕಳಿಗೆ ಇವತ್ತು ನಮ್ಮ ಜೊತೆಗೆ ನಮ್ಮ ಜೂನಿಯರ್ ರಾಜ್ಕುಮಾರ್ ಬಂದಿರೋದು ನಮ್ಮೆಲ್ರಿಗೂ ಹೆಮ್ಮೆ. ಹಾಗಾಗಿ ಇವತ್ತು ಅವರ ಜೊತೆಗೆ ಒಂದಿಷ್ಟು ಸತ್ಕಾರ್ಯ ಮಾಡೋಣ ಅಂಥೇಳಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಿರುವವ್ರನ್ನ ಗುರುತಿಸಿ, ಆಮೇಲೆ ನಾವು ಏನೇ ಸಣ್ಣ ಪುಟ್ಟ ಕೆಲಸ ಮಾಡಿದ್ದನ್ನು ಇಡೀ ಸಾವಿರಾರು ಲಕ್ಷಾಂತರ ಜನಕ್ಕೆ ತಲುಪಿಸುವ ಒಂದು ಪ್ರಯತ್ನವನ್ನು ಮಾಡ್ತಿರುವ ಮಾಧ್ಯಮದವರಿಗೆ, ಇನ್ನು ವಿಶೇಷವಾಗಿ PUCಯಲ್ಲಿ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಜ್ಜೆ ಮುಂದೆ ಹೋಗಿ SLCಯಲ್ಲಿ ನಿನ್ನೆನೇ ರಿಸಲ್ಟ್ ಬಂತು, ನಾವು ನಿನ್ನೆ ಕೂಡಲೇ ನೆನಪು ಮಾಡ್ಕೊಂಡಿವಿ. ಇಂಥ ಜೂನಿಯರ್ ರಾಜ್ಕುಮಾರ್ ಆಗಿರ್ಬೋದು, ಇನ್ನು ಈ ವೇದಿಕೆ ಬರುವಂಥ ಗಣ್ಯರಿಂದ ಆ ಮಕ್ಕಳಿಗೆ ಆಶೀರ್ವಾದ ಮಾಡೋಣ ಅಂತೇಳಿ SLC ಮಕ್ಕಳನ್ನು ಕೂಡ ನಾವು ಗುರುತಿಸಿ ಇವತ್ತು ಸನ್ಮಾನ ಇಟ್ಕೊಂಡಿದ್ದೀವಿ. ಇಷ್ಟೇ ಅಲ್ಲ, ಯಾವುದೇ ಸಂಘ ಸಂಸ್ಥೆಗಳು ತಾವು ಮಾಡಿದ ಹೆಜ್ಜೆ ಗುರುತುಗಳನ್ನು ದಿನ ಆದಮೇಲೆ ಮರೆಯೋದು ಸಾಧ್ಯ. ನಾವು ಕಳೆದ ಫಸ್ಟ್ ವರ್ಷ ಏನು ಮಾಡಿವಿ ಅಂತ ನಮಗೆ ನೆನಪಿರಂಗಿಲ್ಲ 7 ವರ್ಷ ಆದಮೇಲೆ. ಆದರೆ ನಮ್ಮ ಏನು ಅಪ್ಪು ಮಂಜು ಅಂತಲೇ ನಾವು ಭಾಳ ಪ್ರೀತಿಯಿಂದ ಕರೆಯುವಂಥದ್ದು. ಆ ಪುಣ್ಯಾತ್ಮ ಏನು ಮಾಡೋಣಂದರೆ ಆ 7 ವರ್ಷದ ಹೆಜ್ಜೆ ಗುರುತುಗಳನ್ನು ಒಂದು ಸ್ಮರಣಿಕೆ ಮೂಲಕ ಇವತ್ತು ಪ್ರಿಂಟ್ ಹಾಕ್ಸಿ ಇವತ್ತು ಅದು ಕೂಡ ಉದ್ಘಾಟನೆ ಇದೆ. ಅದರ ಜೊತೆಗೆ ರಾಜ್ಕುಮಾರ್ ಅವರ ನಮ್ಮ ಹತ್ರ ಅಪ್ಪಾಜಿ ಇಲ್ಲ, ನಾನು ಬಹಳ ಇಷ್ಟಪಡುವಂಥ ಅಪ್ಪಾಜಿ ನನ್ನ ಜೊತೆಗಿಲ್ಲ. ಅದರ ಪ್ರತಿರೂಪ ಇಲ್ಲಿ ನಮ್ಮ ಜೂನಿಯರ್ ರಾಜ್ಕುಮಾರ್ ಇರೋದರಿಂದ ಅವರಿಂದ ಆ ಕೇಕ್ನ ಅವರ ಹುಟ್ಟುಹಬ್ಬವನ್ನು ಅವರಿದ್ದಾರೆ ಅಂತ ಅಂದ್ಕೊಂಡು ನಾವು ಇವತ್ತು ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಕಳೆದ 1 ತಿಂಗಳಿನಿಂದ ನಿರಂತರವಾಗಿ ಪ್ಲ್ಯಾನ್ ಮಾಡಿ ಅವರಿಗೆ ಫೋನ್ ಮಾಡಿ ಅವೆಲ್ಲವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ನಮಗೆ ನಮ್ಮ ಎಲ್ಲ ಸದಸ್ಯರ ಸಂಪೂರ್ಣ ಸಹಕಾರ ಇದೆ. ಜೊತೆಗೆ ಈ ಸಂದರ್ಭದಲ್ಲಿ ನಾವು ನೆನೆಸ್ಬೇಕಾಗಿರುವುದು ನಮ್ಮ ಅಪ್ಪು ಸಾರ್ ಅವರ ಧರ್ಮ ಪತ್ನಿ ಅಶ್ವಿನಿ ಮೇಡಮ್ ಅವರ ಆಶೀರ್ವಾದ ಮಾತ್ರ ನಮಗೆ ಯಾವಾಗಲೂ ಇದ್ದೇ ಇರ್ತೈತೆ. ನಾವು ಏನೇ ಕಾರ್ಯಕ್ರಮ ಮಾಡಿದರೂ ಕೂಡ ಅಶ್ವಿನಿ ಮೇಡಮ್ ಅವರು ತಥಾಸ್ತು ಅಂದಮೇಲೆ ನಾವು ಮುಂದಕ್ಕೆ ಹೋಗೋದು ಅವರ ಒಂದು ಆಶೀರ್ವಾದ. ಅದರ ಜೊತೆಗೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಇರುವಂಥ ಡಾಕ್ಟರ್ ರಾಜ್ ಅಭಿಮಾನಿಗಳಿಗೆ ಸಂಪರ್ಕಗೊಂಡು ನಮ್ಮ ಚಂದ್ರಗಂಗಪ್ಪ ಅಂತ ಅವರು ಬೆಂಗಳೂರು ಅಲ್ಲಿ ಅವರು ಕೂಡ ಅವರಿಗೆ ನಾವು ಮಾಹಿತಿ ನೀಡಿದ್ರೆ ಸಾಕು, ಇಡೀ ಕರ್ನಾಟಕಕ್ಕೆ ಅತಿ ಬೇಗ ರಾಜ್ಕುಮಾರ್ ಅಭಿಮಾನಿಗಳಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತಾರೆ. ಅವರು ಕೂಡ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ಇನ್ನೂ ಹೆಚ್ಚಾಗಿ ಅಪ್ಪು ಸಾರ್ ಹೆಸರು ಮೇಲೆ ದಿನನಿತ್ಯ ಅನ್ನದಾನ ಮಾಡ್ತಿರೋವಂಥ ಅನುಭಾಗ್ಯ ಅನ್ನೋರು ಕೂಡ ನಮ್ಮ ಜೊತೆ ಬಂದಿದ್ದಾರೆ. ಅವರೆಲ್ಲವೂ ಕೂಡ ಇವತ್ತು ಒಂದು ಅತ್ಯಂತ ಸಂಭ್ರಮ ಪಡುವಂಥ ಒಂದು ಕ್ಷಣವನ್ನು ನಮ್ಮ ಅಪ್ಪು ಆಫೀಸಲ್ಲೇ ನಾವು ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ನಮ್ಮ ಜೊತೆಗೆ ಬರೋರು, ರಾಜ್ಕುಮಾರ್ನ ಇಷ್ಟಪಡೋರು, ರಾಜವಂಶನ ಇಷ್ಟಪಡೋರು ಎಲ್ಲರೂ ಕೂಡ ಇಲ್ಲಿರುವಂಥ ಚಿತ್ರಗಳನ್ನು, ಅಪ್ಪು ಸಾರ್ ಆಫೀಸ್ನಲ್ಲಿ ಇರುವಂಥ ಚಿತ್ರಗಳನ್ನು, ರಾಜ್ಕುಮಾರ್ ಅವರ ಕುಟುಂಬದ ಚಿತ್ರಗಳನ್ನು ನೋಡಿ ಆನಂದಿಸಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಇಲ್ಲೇ ಮಾಡ್ತಾ ಇದ್ದೀವಿ. ಇದು ನಮ್ಮ ಹೆಮ್ಮೆ. ಇನ್ನೂ ಒಂದು ಸಂಘ ಸಂಸ್ಥೆಗಳು ಅಂದರೆ ಬರೀ ಸಿನಿಮಾಕ್ಕಷ್ಟೇ ಸೀಮಿತ ಅಲ್ಲ. ಅಪ್ಪು ಸೇವಾ ಸಮಿತಿ ಕೇವಲ ಬ್ಯಾನರ್ ಹಾಕೋದು ಹಾಕೋದು ಅಷ್ಟೇ ಅಲ್ಲ, ಅವರ ಆದರ್ಶಗಳನ್ನು ಎಳೆಯಾಗಿ ನಾವು ನಮ್ಮಲ್ಲಿ ಅಳವಡಿಸಿಕೊಂಡು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ನಾಡಿನ ಬಳ್ಳಾರಿಯ, ವಿಶೇಷವಾಗಿ ಬಳ್ಳಾರಿ ಜನತೆಯ, ನಮ್ಮ ಪದಾಧಿಕಾರಿಗಳ ಸಹಕಾರ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಈ ಒಂದು ಗಳಿಗೆಗೆ ನಮ್ಮ ಜೊತೆ ಬಂದಿದ್ದದಕ್ಕೆ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಶುಭ ಸಂಜೆ, ಕೃತಜ್ಞತೆಗಳು. ವೀಕ್ಷಕರೇ, ಡಾಕ್ಟರ್ ರಾಜ್ಕುಮಾರ್ ಜೂನಿಯರ್ ಸರ್ ಹತ್ರ ನಾವು ಮಾತಾಡ್ದಾಯಿತು. ಅವರಿಲ್ಲಿ ಬರೋಕ್ಕೆ, ನಮ್ಮ ಬಳ್ಳಾರಿಗೆ ಬರೋಕ್ಕೆ ಕಾರಣ ಮೇನ್ ಮುಖ್ಯವಾದರು ಯಾರು ಅಂದರೆ ನಮ್ಮ ಮಂಜುನಾಥ್ ಸರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಹತ್ರ ಮಾತಾಡೋಣ. ಅವರಿಂದ ಯಾರಿದ್ದಾರೆ ಇಷ್ಟೆಲ್ಲ ಮಾಡೋಕ್ಕೆ. ಈ ಆಫೀಸ್ ನೋಡಿದರೆ ಒಂದು ದೇವರ ಸ್ಥಾನಕ್ಕೆ ಬಂದಂಗಿದೆ ನಮಗೆ ಮಾತ್ರ. ಬರೋಂಥ ಅಪ್ಪಟ ಅಭಿಮಾನಿಗಳಿಗೂ ಕೂಡ ಹಾಗೆ ದೇವಸ್ಥಾನಕ್ಕೆ ಬಂದಂಗಿದೆ ಅದು. ನಮ್ಮ ಮಂಜುನಾಥ್ ಸರಿಗೆ ಹೇಗೆ ಸಾಧ್ಯ ಆಯ್ತು ಇದೆಲ್ಲ ಮಾಡೋಕ್ಕೆ ಅಂತ ನಾವು ಅವ್ರ ಹತ್ರ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಮೇಡಮ್. ಸರ್, ಇವಾಗ
ಇವಾಗ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರದ್ದು ಬೆಂಗಳೂರಲ್ಲಿ ತುಂಬಾ ಫಂಕ್ಷನ್ ಇರುತ್ತೆ ಅಂಥದ್ದನ್ನ ಆ ಸರ್ನ ಜೂನಿಯರ್ನಲ್ಲಿ ಹೇಗೆ ಕರೆಕ್ಟ್ ಸಾಧ್ಯ ಆಯಿತು ಸರ್ ನಿಮಗೆ? ಮೇಡಮ್ ಅವರು ಮೂಲತಃ ಬಂದು ಅವ್ರ ಹೆಸರು ಬಂದು ಅಜಿತ್ ಕುಮಾರ್ ಅಂತೇಳಿ ಅವರು ಬೆಂಗಳೂರವ್ರು ಮೇಡಮ್ ಅವರು. ಆ್ಯಕ್ಚುಲಿ ನಾವು 2 ತಿಂಗಳಾಗಿ ಪ್ರೋಗ್ರಾಮ್ ಮಾಡೋದು ಫಿಕ್ಸ್ ಆದಾಗ ಅವ್ರು ನಾವು ಕೇಳ್ಕೊಂಡಿವಿ. ಅವರು ಇಲ್ಲ ಸರ್ ಆ ಡೇಟಿಗೆ ನಾನು ಭಾಳಷ್ಟು ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ಒಪ್ಕೊಂಡ್ಬಿಟ್ಟಿನಿ, ಒಂದು ಮೈಸೂರಿಗೆ ಹೋಗ್ಬೇಕಿಲ್ಲ ಅಥವಾ ಬಾಂಬೆಯಲ್ಲಿ ಪ್ರೋಗ್ರಾಮ್ ಇದೆ ಅಂತ ಹೇಳಿದ್ರು. ಅವ್ರಿಗೆ ನಾವು ಒಂದೇ ಮಾತು ಕೊಟ್ಟಿವಿ, ನಾವು ಮಾಡ್ತಿರೋದು ಉದ್ದೇಶ ಒಂದು ಇದು ಏನು ಪ್ರೋಗ್ರಾಮ್ ದುಡ್ಡಿನ ಉದ್ದೇಶ ಅಲ್ಲ, ಬೇರೆದು ಮಾಡೋ ಪ್ರೋಗ್ರಾಮ್ ಅಲ್ಲ, ಒಂದು ಒಳ್ಳೆ ಉದ್ದೇಶಕ್ಕೆ ಮಾಡ್ತಿದ್ದೀವಿ. 7ನೇ ವರ್ಷಕ್ಕೋತ್ಸವ ಅದು ಬೇರೆ. ಈ ಕಚೇರಿ ಬಂದು ನಮ್ಮದು ರಾಜವಂಶ ಕಚೇರಿ ಅಂತ ಮಾಡೀವಿ ಬಳ್ಳಾರಿಯಲ್ಲಿ, 7ನೇ ವಾರ್ಷಿಕೋತ್ಸವ ಮಾಡ್ತಿದ್ದೀವಿ. ಅದು ಕೂಡ ನಮ್ಮ ಇಡೀ ಕರ್ನಾಟಕದಲ್ಲೇ ಪ್ರಪ್ರಥಮ ಕಚೇರಿ ಅನ್ಬೋದು ಇದನ್ನು. ನನ್ನ ಪ್ರಕಾರ ಎಲ್ಲ ನಾನು ಕೆಲವು ಅಧ್ಯಕ್ಷರನ್ನ ಎಲ್ಲ ಊರಲ್ಲೇ ಕೇಳಿದ್ದೇನೆ, ನಿಮ್ಮಷ್ಟು ಕಚೇರಿ ಯಾರು ಮಾಡಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಇದೆಲ್ಲ ಕಚೇರಿ ತೋರಿಸ್ಕೊಟ್ಟವ್ರಿಗೆ ಭಾಳ ಖುಷಿಪಟ್ಟು 2ನೇ ಮಾತಾಡದೆ ಬ್ರದರ್ ಬಂದೇ ಬರ್ತೀನಿ, ಅಪ್ಪಾಜಿಯವ್ರು ನೋಡ್ದಂಗೆ ಗುಡಿ ನೋಡ್ದಂಗೆ ಆಗುತ್ತೆ, ಗ್ಯಾರಂಟಿ ಬಂದೇ ಬರುತ್ತೀನಿ ಅಂತ ಹೇಳಿ ಮಾತು ಕೊಟ್ಟು ತಪ್ಪದೆ ಇದೇ ಡೇಟಿಗೆ ಕರ್ಸ್ಬೇಕಂತೇಳಿ ನಾನು ಫಿಕ್ಸ್ ಆಗಿದೆ ಮೊದಲಿಗೆ. ಅವ್ರು ಇದೇ ಡೇಟಿಗೆ ಬಂದು ನಮಗೆ ಅನುಕೂಲ ಮಾಡಿ ಕೊಟ್ಟರು ಮೇಡಮ್. ಸರ್ ಈಗ ಸಾಧ್ಯ ಆಯ್ತು ಸರ್ ಇಷ್ಟೆಲ್ಲ ಮಾಡೋಕ್ಕೆ? ಯಾರಿದ್ದಾರೆ ಸರ್ ನಿಮ್ಮ ಬೆಂಬಲವಾಗಿರೋಕ್ಕೆ? ಮೂಲತಃ ನಾವು ಮೊದಲಿಂದ ರಾಜವಂಶ ಅಭಿಮಾನಿಗಳು ಮೇಡಮ್. ಅದರಲ್ಲಿ ನಾವು ಅಪ್ಪು ಸಾರ್ ಅವರು ಶಿವಣ್ಣನ ಫಿಲ್ಮ್ನೆಲ್ಲ ನೋಡಿ ಬೆಳೆದಂಥ ವ್ಯಕ್ತಿಗಳು. ನಮಗೆ ಮೂಲತಃ ಒಂದು ಏನೋ ಒಂದು ಅನಿಸ್ತಿತ್ತು ಮೇಡಮ್, ಆಗಲಲ್ಲ ಬಳ್ಳಾರಿ ಇಂಥ ಕಚೇರಿ ಮಾಡಬೇಕು ಈಗ ಮಾಡ್ಬೇಕಂತೇಳಿ ನಾನು 20 ವರ್ಷದ ಕನಸು ಮೇಡಮ್. ಇದು ಕನಸು ಮಾಡಿದಾಗ ನಮ್ಮ ಮನೆಯಲ್ಲಿ ಹೇಳಿದಾಗ ಆಯ್ತಪ್ಪ ಅಂತೇಳಿ ಅವರೇ ನನಗೆ ಪ್ರೋತ್ಸಾಹ ಮಾಡಿದ್ದೆ ನಮ್ಮ ಮಾಮಂದಿರು ಅಜ್ಜಂದಿರು. ಯಾಕಂದರೆ ನಮ್ಮ ತಂದೆ ಮದುವೆ ಸಣ್ಣ ವಯಸ್ಸಲ್ಲಿ ತೀರ್ಕೊಂಡಿದ್ದಾರೆ ಮೇಡಮ್. ನಮ್ಮ ಮಾಮನ ಮನೇಲಿ ನಾನು ಇದ್ದೀನಿ. ಅವರು ನಮಗೆ ಪ್ರೋತ್ಸಾಹ ಕೊಟ್ಟು ಇಲ್ಲಿಯವರೆಗೆ ನೀನು ಏನು ಮಾಡ್ತೀವಿ ಮಾಡಪ್ಪ, ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡು, ಯಾವುದೇ ನೀನು ಆಫೀಸ್ ಕಚೇರಿ ಮಾಡಿ ದೇವಸ್ಥಾನ ಟೈಪು ಏನು ಅವ್ಯವಹಾರ ಆಗಲಿ ಏನೇ ಆಗಲಿ ಯಾವುದೇ ಥರ ಅಲ್ಲಿ ಚಟುವಟಿಕೆಗಳು ನಡೆಸಬಾರ್ದು, ದೇವ್ರದ ಥರ ನೋಡ್ಕೊಂಡು ಹೋಗ್ಬೇಕಂತೇಳಿ ನಮ್ಮ ಮುನ್ನಡೆಸ್ಕೊಂಡು ನಮಗೆ ನಡೆಸ್ಕೊಟ್ಟಿದ್ರು ಮೇಡಮ್. ಮೂಲತಃ ನಮಗೆ ಬಂದು ಮಾರ್ಗದರ್ಶಕರು ನಮ್ಮ ಮನೆಯವರು, ನಮ್ಮ ಮಾಮಂದಿರು, ನಮ್ಮ ಅಜ್ಜಿಯವರು ಮೇಡಮ್. ಇನ್ನೊಂದು ಬಂದು ನಮಗೆ ಬೆನ್ನೆಲುಬಲಾಗಿ ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರಾದ ಕಪ್ಪಗಲ್ ಚಂದ್ರಶೇಖರ್ ಆಚಾರ್ಯ ಮೇಡಮ್. ಹೌದು ನಾವು ಹುಟ್ಟಿದಾಯಿಂದ ನಮ್ಮ ಫ್ಯಾಮಿಲಿ ಫ್ರೆಂಡ್ ಮೇಡಮ್ ಅವರು. ನಾವು ಏನಂದ್ರೆ ಹುಟ್ಟಿದಾಯಿಂದ ಎಲ್ಲ ನೋಡಿ ಬೆಳಿತೀವಲ್ಲ ಮೇಡಮ್, ಅದೇ ಥರ ಆಚರಣೆ ನೋಡಿ ನಾವು ಅವರು ಹುಟ್ಟು ಹೋರಾಟಗಾರರು. ನಾವು ಸಣ್ಣ ಹುಡುಗ 5ನೇ ಕ್ಲಾಸ್ 6ನೇ ಕ್ಲಾಸ್ ಇದ್ದಾಗ ಅವರು ಕನ್ನಡ ಶಾಲಾ ಹಾಕೊಂಬರ್ತಿದ್ರು, ಕನ್ನಡ ಹೋರಾಟ ಮಾಡ್ತಿದ್ರು. ಅವರು ಕೈ ತುಂಬ ಕನ್ನಡ ಉಂಗುರಗಳಿದ್ದವು, ಶಾಲಾ ಹಾಕಂತಿದ್ರು. ಅವ್ರ ಹೋರಾಟ ನಾವು ಪ್ರೇರಿತರಾಗಿ ಅವರಂತೆ ಆಗ್ಬೇಕಂತೇಳಿ, ಅದು ಒಳ್ಳೇದಲ್ಲ ಮೇಡಮ್, ಯಾವುದೋ ಉದ್ದೇಶ ಕೆಟ್ಟದಲ್ಲ ಏನೂ ಅಲ್ಲ. ಅವ್ರ ಥರ ಆಗ್ಬೇಕಂತೇಳಿ ನಾವು ಕನಸು ಏನು ಕಂಡಿದ್ದು ಮೇಡಮ್. ನಿಧಾನ ಆಯಿತು, ಬಟ್ ಸಕ್ಸಸ್ಫುಲ್ ಆಗಿ ನಾವು ಜೀವನ ಸಾಗಿಸ್ಕೊಂತ ಬರ್ತಿದ್ದೇನೆ ಮೇಡಮ್. ಥ್ಯಾಂಕ್ ಯು ಸರ್. ಇನ್ನೊಂದು ಮುಖ್ಯವಾಗಿ ನನ್ನ ಬೆನ್ನೆಲುಬು ಒಂದು ಮನೆಯವರು ಅನ್ಬೋದು. ಮೊದಲನೇದಾಗಿ, 2ನೇದಾಗಿ ನಮ್ಮ ಕಪ್ಪಗಲ್ ಬಿ ಚಂದ್ರಶೇಖರ್ ಗೌರಾಧ್ಯಕ್ಷರು, 3ನೇದೇ ಆಗಿ ನನ್ನ ಸಂಘಟನೆ ಪ್ರತಿಯೊಬ್ಬ ಸದಸ್ಯರು ಎಲ್ಲರೂ ಇರ್ಬೋದು. ನಾವೆಲ್ಲ 130 ಮಂದಿ ಸದಸ್ಯರಿದ್ದೀವಿ ಮೇಡಮ್. ನಾವೆಲ್ಲ ಸೇರಿ ಒಂದು ಒಗ್ಗಟ್ಟಿನ ಕೂಡಿ ಮಾಡ್ಕೊಂಡು ಹೋಗ್ತಿದ್ದೀವಿ. ಏನೇ ಬರಲಿ ನಮ್ಮ ಸಂಸ್ಥೆಯಲ್ಲಿ ನಾವೇ ಅಮೌಂಟ್ ಹಾಕ್ಕೊಂಡು ನಾವೆಲ್ಲ ಕೂಡಿಸ್ಕೊಂಡು ದಾನಿಗಳೆಲ್ಲ ನಾವೇ ಮಾಡಿಸ್ಕೊಂಡು ನಾವು ಪ್ರೋಗ್ರಾಮ್ ಮಾಡ್ಕೊಂಡು ಹೋಗ್ತಿದ್ದೀವಿ ಮೇಡಮ್. ಸಕ್ಸಸ್ಫುಲ್ಲಾಗಿ ಇದು 7ನೇ ವರ್ಷ. ಅದೇ ಇದು ಈ ವರ್ಷ ನಮ್ಮ ಎಷ್ಟು ವರ್ಷ ನಮ್ಮನ್ನ ಮುನ್ನಡೆಸ್ಕೊಂಡು ನಮ್ಮನ್ನ ಪ್ರಚಾರ ಮಾಡ್ತಿರೋ ಮಾಧ್ಯಮದವರಿಗೆ ನಮ್ಮದು ಸಣ್ಣದೊಂದು ಅದು ಅವರಿಗೆ ಸನ್ಮಾನ ಮಾಡೋಕ್ಕೆ ಕಿರುಕಾಣಿಕೆ ಮಾಡ್ಬೇಕಂತೇಳಿ ಅಂದ್ಕೊಂಡು ಈ ಸಲ ಇಲ್ಲೇ ನಮ್ಮ ಸಮಿತಿ ಕಚೇರಿಯಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ದೀವಿ ಮೇಡಮ್. 4ನೇದಾಗಿ ಇವಾಗ ನಮ್ಮ ಮನೆ ಕಟ್ಟಕ್ಕೆ 4 ಏನಂತಾರೆ ಸ್ತಂಭ ಹೆಂಗಂತಾರೆ, ಒಂದು ಸ್ತಂಭ ಮನೆಯವರು, 2ನೇದು ಬಂದು ಗೌರವಾಧ್ಯಕ್ಷರು ಕಪ್ಪಗಲ್ ಚಂದ್ರಶೇಖರ್ ಆಚಾರ್ಯರು, 3ನೇದು ಬಂದು ನಮ್ಮ ಸಮಿತಿ ಎಲ್ಲ ಸಂಘದ ಸದಸ್ಯರು, 4ನೇದು ಬಂದು ಎಲ್ಲ ಪ್ರೋತ್ಸಾಹಿತಂಥ ರಾಜವಂಶ ಅಭಿಮಾನಿಗಳು, ರಾಜ್ಯದಂತೆ ಎಲ್ಲ ರಾಜವಂಶ ಅಭಿಮಾನಿ ಇರ್ಬೋದು. ಬೆಂಗಳೂರಿನ ನಮ್ಮ ಚಂದ್ರಗಂಗಪ್ಪಣ್ಣ ಇರ್ಬೋದು, ಪ್ರತಿಯೊಂದು ಹಾಸನ ಇರ್ಬೋದು, ಮಂಡ್ಯ ಇರ್ಬೋದು, ಎಲ್ಲರೂ ನಾನು ಮಾಡೋಕ್ಕೆ ಸೇವಾ ಕಾರ್ಯಕ್ರಮ ನೋಡಿ ನಾನು ಪ್ರೋತ್ಸಾಹಿಸ್ತಿದ್ದಾರೆ. ಅಲ್ಲಿಂದ ನಿಮಗೆ ಆಶೀರ್ವಾದ ಮಾಡ್ತಾರೆ. ಹಂಗಂತೇಳಿ ನಾವು ಎಲ್ಲ ನಟರ ಅಭಿಮಾನಿಗಳು ಪ್ರಮುಖವಾಗಿ ಅದರ ನಮ್ಮ ರಾಜವಂಶ ಅಭಿಮಾನಿಗಳು ಮೇಡಮ್. ನಾವು 4 ಸ್ತಂಭ ಹೆಂಗೋ ನಮಗೆ 4 ಜನರಿಂದ ಮುನ್ನಡೆಸಿದ್ವಿ ಮೇಡಮ್. ಕೇಳಿದ್ರಲ್ಲ ವೀಕ್ಷಕರೇ, ಯಾಕಂದರೆ ಪರ್ಸ್ನಲ್ ಆಗಿ ಲೈಫ್ ಜೀವನ ತುಂಬಾ ಸಾಕಷ್ಟು ಇರುತ್ತೆ. ಅದರಲ್ಲಿ ಒಂದು ಭಾಗ ಮಾಡಿಕೊಂಡು ನಮ್ಮ ಅಪ್ಪಟ ಅಭಿಮಾನಿ ಅಪ್ಪು ಸರ್ದವ್ರದ್ದೊಂದು ಸಂಘ ಮಾಡ್ಕೊಂಡು ಮಾಡ್ತಿದ್ದಾರೆ ಅಂದರೆ ಮಂಜುನಾಥ್ ಸರ್ಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಅವ್ರಿಗೆ ಶಕ್ತಿ ಇದೇ ರೀತಿಯಿಂದ ಮುಂದೆ ಬರೋವಂಥ ವರ್ಷಗಳು ಇನ್ನೂ ಹೆಚ್ಚು ಮಾಡಬೇಕು ಅಂತೇಳಿ ಅವ್ರಿಗೆ ಶಕ್ತಿ, ಆರೋಗ್ಯ, ಆಯುಷ್ ಎಲ್ಲ ಕೊಡಲಿ ಅಂತೇಳಿ ನಮ್ಮ VTV ಕಡೆಯಿಂದ ಆಗ ಅಪ್ಪಟ ಅಭಿಮಾನಿ ಅಪ್ಪು ಸರ್ ಅಭಿಮಾನಿಗಳಿಗೋಸ್ಕರ ನಾನು ಕೇಳ್ತಾ ಇದ್ದೀನಿ ವೀಕ್ಷಕರೇ. ನಮಸ್ಕಾರ. ಒಟ್ಟಿಗೆ ಮಹಾನ್ ಗಣ್ಯಾತಿ ಗಣ್ಯರುಗಳ ಜೊತೆಯಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ವರನಟ ಡಾಕ್ಟರ್ ರಾಜ್ಕುಮಾರ್, ಜೂನಿಯರ್ ರಾಜ್ಕುಮಾರ್, ಮಿಸ್ಟರ್ ಅಜಿತ್ ಕುಮಾರ್ ಅವರು ನಮ್ಮೊಟ್ಟಿಗೆ ಇರ್ತಕ್ಕಂಥದ್ದು ತುಂಬಾನೇ ಸಂತೋಷ ಕೊಡುವಂತ ವಿಚಾರ. ಎಲ್ಲರೂ ಕೂಡ ಜೋರಾಗಿ ಚಪ್ಪಾಳೆಯ ಮುಖಾಂತರ ಅವರನ್ನ ಇಲ್ಲಿಗೆ ಆಗಮಿಸೋಣ. ಎಲ್ಲ ಗಣ್ಯಾತಿ ಗಣ್ಯರು ಕೆಲವೇ ನಿಮಿಷಗಳಲ್ಲಿ ನಮ್ಮೊಟ್ಟಿಗೆ ಸೇರಲಿದ್ದಾರೆ. ಅಖಿಲ ಕರ್ನಾಟಕ ಯುವ ಅಪ್ಪು ಸೇವಾ ಸಮಿತಿಯ ಡಾಕ್ಟರ್ ಅಜಿತ್ ಕುಮಾರ್ ಸರ್ ಅವರು, ಇವತ್ತು ಜೂನಿಯರ್ ರಾಜ್ಕುಮಾರ್ ಅವರು ನಮ್ಮೊಟ್ಟಿಗೆ
ಈ ಒಂದು ವೇದಿಕೆಗೆ ಈ ಒಂದು ರಾಜವಂಶದ ಈ ಒಂದು ಶುಭ ದಿನದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಇವರು ನಮ್ಮೊಟ್ಟಿಗೆ ಇರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ. ಏನಂತೀರಾ ಎಲ್ರು? ಹೌದು, ಖಂಡಿತ. ಅಪ್ಪು ಯುವ ಸೇವಾ ಸಮಿತಿಯವರು ಬೆಂಗಳೂರಿಂದ ನನ್ನನ್ನು ಇಲ್ಲಿ ಆಹ್ವಾನಿಸಿದ್ದಾರೆ. 98ನೇ ಡಾಕ್ಟರ್ ರಾಜ್ಕುಮಾರ್ ಅವರ ಜಯಂತ್ಯೋತ್ಸವಕ್ಕೆ ನೀವು ಬರಲೇಬೇಕು ಅಂತ ಹೇಳಿ ಆಹ್ವಾನಿಸಿದಾಗ ನನಗೆ ಬಹಳ ಆನಂದವಾಗಿ ಸಂತೋಷದಿಂದ ನಾನು ಇಲ್ಲಿ ಬಂದಿದ್ದೀನಿ. ಯಾವುದೋ ಜನ್ಮದ ಪುಣ್ಯ, ಯಾವುದೋ ಜನ್ಮದ ಫಲ ನಿಮ್ಮನ್ನೆಲ್ಲ ನೋಡುವಂಥ ಭಾಗ್ಯ, ನಿಮ್ಮ ಜೊತೆ ನಮ್ಮ ಮನೋರಂಜನೆ ಹಂಚಿಕೊಳ್ಳುವಂಥ ಭಾಗ್ಯನ ಅಪ್ಪಾಜಿಯವರು ಕಳಿಸಿದ್ದಾರೆ ಅನ್ಸುತ್ತೆ. ಸಾಧ್ಯವಾದರೆ ತಮ್ಮಲ್ಲಿ ಯಾರಾದರೂ ಹೆಣ್ಮಕ್ಳು ಹಾಡೋರಿದ್ದರೆ ನಮ್ಮ ಜೊತೆ ಹಾಡ್ಬೋದು, ಹಾಡುವ ಪ್ರಯತ್ನ ಕೂಡ ನೀವು ಮಾಡ್ಬೋದು. ಯಾಕೆಂದರೆ ನಿಮ್ಮನ್ನ ನೀವು ಮನರಂಜಿಸ್ಕೊಂಡ್ರೆ ಮತ್ತಷ್ಟು ಜನಕ್ಕೆ ಉತ್ತೇಜನವಾಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀವಿ. ಈಗ ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸುಮಧುರವಾದ ಒಂದು ಭಕ್ತಿಗೀತೆಯೊಂದಿಗೆ ಶುರು ಮಾಡೋಣ ಅಂತ ಇದ್ವಿ. ಈಗ ಭಕ್ತಿಗೀತೆ ಆಡೋಣ. ಏನು ಗಂಗಪ್ಪ ಓಕೆ. ನಮ್ಮಂತ ಏನು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಪ್ರತಿಬಿಂಬಿಸುವಂತ ಕೆಲಸ ಮಾಡಿಕೊಂಡು ನಮ್ಮ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೀವಿ, ನಿಮ್ಮನ್ನ ಮನರಂಜಿಸ್ತಾ ಇದ್ದೀವಿ. ಅದೆಷ್ಟು ಮಟ್ಟಿಗೆ ಮನರಂಜಿಸ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಅದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನಿಮ್ಮ ಚಪ್ಪಾಳೆ, ನಿಮ್ಮ ಸಿಳ್ಳೆಗಳು, ನಿಮ್ಮ ಕುಣಿತ, ನಿಮ್ಮ ಸಂತೋಷ, ನಿಮ್ಮ ಸಂಭ್ರಮವನ್ನು ನೋಡಿ ನಾವು ಆನಂದ ಪಡಬಹುದು. ಹಾಗಾಗಿ ಯಾರೇ ಕಲಾವಿದರಾಗಲಿ ವೇದಿಕೆ ಮೇಲೆ ನಿಂತು ನಿಮ್ಮನ್ನ ಮನರಂಜಿಸ್ತಾ ಇದ್ದಾರೆ ಅಂದರೆ ಅವರಿಗೆ ಜೋರಾದ ಚಪ್ಪಾಳೆ, ಸಿಳ್ಳೆಗಳ ಮೂಲಕ. ಯಾಕೆಂದ್ರೆ ಏನಪ್ಪ ನಿಮ್ಮ ಕಲಾವಿದರ ಆಸ್ತಿ? ನಿಮ್ಮ ಚಪ್ಪಾಳೆ, ನಿಮ್ಮ ಸಿಳ್ಳೆ, ನಿಮ್ಮ ಚಪ್ಪಾಳೆನೇ ನಮ್ಮ ಆಸ್ತಿ. ಹಾಗಾಗಿ ಕೋಟಿ ಕೊಡೋದು ಬೇರೆ, ಈ ಚಪ್ಪಾಳೆ ಇದೆಯಲ್ಲ ಕೋಟಿ ಕೊಟ್ಟರು ಸಿಗೋದಿಲ್ಲ ಅಂತ ಚಪ್ಪಾಳೆನ ಹೊಡೀರಿ. ಪ್ರತಿಯೊಬ್ಬ ಗಣ್ಯಮಾನ್ಯರಿಗೋಸ್ಕರ ವೇದಿಕೆ ಮೇಲೆ ನಿಂತು ಅವರು ಮಾತಾಡ್ತಾ ಇರ್ತಾರೆ, ಅವರ ಸಾಧನೆ ಬಗ್ಗೆ ಹೇಳ್ತಾ ಇರ್ತಾರೆ, ಅವ್ರು ಮಾಡುವಂಥ ಘನ ಕಾರ್ಯಗಳ ಬಗ್ಗೆ ಹೇಳಿದಾಗ ನಮ್ಮಲ್ಲಿ ಅರಿವು ಮೂಡಿದಾಗ ಒಂದು ಚಪ್ಪಾಳೆ ಹೊಡೆದಾಗ ಅವರಿಗೆ ನಾನು ಮಾಡಬೇಕಪ್ಪ, ಇನ್ನಷ್ಟು ಜನಕ್ಕೆ ಮಾಡಬೇಕು, ಇನ್ನಷ್ಟು ಜನಕ್ಕೆ ಒಳ್ಳೆಯದನ್ನು ಮಾಡುವ ಕೆಲಸ ದೇವರು ನನಗೆ ಕೊಡಲಿ ಅಂತ ಕೇಳ್ಕೊತಾರೆ. ನಿಮ್ಮೆಲ್ಲರಿಗೂ ಹಾಗೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ 98ನೇ ಜಯಂತ್ಯೋತ್ಸವದ ದಿನ, ಅವರ ಹುಟ್ಟುಹಬ್ಬದ ದಿನ ನಿಮ್ಮಲ್ಲಿ ಏನು ಕೇಳ್ಕೊಳ್ಳೋದು, ಡಾಕ್ಟರ್ ರಾಜ್ಕುಮಾರ್ ಅವರ ಸರಳತೆ, ಊಟ ಚೆನ್ನಾಗಿ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ.